ನಮಸ್ಕಾರ. ಇಂದು ನಾವು ಕಲಿಯಲಿದ್ದೇವೆ ಟ್ರಾಲಿ ಸೆಟ್ಟಿಂಗ್ ಮತ್ತು ಕ್ಲೈಂಟ್ ಕನ್ಸಲ್ಟೇಷನ್ ಮತ್ತು ಮೇಕಪ್ ಹ್ಯಾಂಡ್ಲಿಂಗ್. ಈ ವಿಡಿಯೋದಲ್ಲಿ ನಾವು ತೋರಿಸಲಿದ್ದೇವೆ ಯಾವ ವಸ್ತುಗಳು ಮೇಕಪ್ ಮಾಡೋದಕ್ಕೆ ಅಗತ್ಯವಿದೆ ಎಂದು. ಕ್ಲೈಂಟ್ ಕನ್ಸಲ್ಟೇಷನ್ ಅಂದ್ರೇನು, ಕ್ಲೈಂಟ್ ಕನ್ಸಲ್ಟೇಷನ್ ನ ಪರ್ಪಸ್ ಏನೆಂದು, ಕ್ಲೈಂಟ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಎಂಬ ಸಜೆಷನ್ಸ್ ಕೂಡ. ಹಾಗಾದ್ರೆ ಬನ್ನಿ, ನಾವು ನಿಮಗೆ ತಿಳಿಸಲಿದ್ದೇವೆ ಟ್ರಾಲಿ ಸೆಟ್ಟಿಂಗ್ ನ ಬಗ್ಗೆ. ನಾವು ಮೇಕಪ್ ಮಾಡುವಾಗ ಟ್ರಾಲಿಯಲ್ಲಿ 20 ಬೇರೆ ಬೇರೆ ವಸ್ತುಗಳ ಅಗತ್ಯವಿದೆ. ಅವುಗಳೆಂದ್ರೆ ಮೇಕಪ್ ರಿಮೂವರ್, ಕ್ಲೆನ್ಸರ್, ಇದು ಡಿಸಾಲ್ವ್ ಮಾಡುತ್ತೆ ಎಕ್ಸಸ್ ಆಯಿಲ್, ಮೇಕಪ್ ಮತ್ತು ಮುಖದಲ್ಲಿರುವ ಕೊಳೆಯನ್ನು. ಟೋನರ್ ತೆಗೆಯುತ್ತೆ ಮುಖದಲ್ಲಿ ಉಳಿದಿರುವ ಡಸ್ಟ್, ಕೊಳೆ ಮತ್ತು ನಿಮ್ಮ ಮುಖದಲ್ಲಿ ಮುಚ್ಕೊಂಡಿರುವಂತಹ ಕೆಲವು ಇಂಪ್ಯೂರಿಟೀಸ್ ಅನ್ನು ತೆಗೆಯುತ್ತೆ. ಮಾಯಿಶ್ಚರೈಸರ್ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನು ಕಡಿಮೆ ಮಾಡುತ್ತೆ. ದಿನ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಎಕ್ಸ್ಟ್ರೀಮ್ ಡ್ರೈನೆಸ್ ಮತ್ತು ಆಯಿಲಿನೆಸ್ ಹೊರಟೋಗುತ್ತೆ. ಎಕ್ಸ್ಟ್ರೀಮ್ ಡ್ರೈನೆಸ್ ಮತ್ತು ಆಯಿಲಿನೆಸ್ ಎರಡೂ ಕೂಡ ಸ್ಕಿನ್ಗೆ ತುಂಬಾ ಹಾರ್ಮ್ಫುಲ್. ಇದರ ಕಾರಣದಿಂದ ಆಕ್ನೆ ಆಗಬಹುದು. ಪ್ರೀ ಬೇಸ್ ಒಂದು ಟ್ರಾನ್ಸ್ಪರೆಂಟ್ ಮಾಯಿಶ್ಚರೈಸರ್ ಆಗಿದೆ. ಇದರಲ್ಲಿ ಎಕ್ಸ್ಟ್ರಾ ವಿಟಮಿನ್ ಬಿ ಮತ್ತು ಯುವಿ ಪ್ರೊಟೆಕ್ಷನ್ ಇದೆ. ಇದು ಸ್ಕಿನ್ಗೆ ಫೌಂಡೇಶನ್ ನಿಂದ ಪ್ರೊಟೆಕ್ಟ್ ಮತ್ತು ಪ್ರಿಪೇರ್ ಮಾಡುತ್ತೆ. ಅಪ್ಲಿಕೇಶನ್ ಮಾಡೋದಕ್ಕೂ ಸುಲಭವಾಗುತ್ತೆ ಮತ್ತು ಎಕ್ಸ್ಟ್ರಾ ಡ್ಯೂರಬಿಲಿಟಿ ಕೂಡ ಸಿಗುತ್ತೆ. ನ್ಯೂಟ್ರಲೈಸರ್ ಕನ್ಸೀಲರ್ ಡಾರ್ಕ್ ಸರ್ಕಲ್ಸ್ ಕಾಣದಂತೆ ಮಾಡುತ್ತೆ. ಏಜ್ ಸ್ಪಾಟ್ಸ್, ಬ್ಲೆಮಿಷಸ್ ಮತ್ತು ಪಿಗ್ಮೆಂಟ್ಸ್ ಅನ್ನು ಸ್ಕಿನ್ನೊಂದಿಗೆ ಬ್ಲೆಂಡ್ ಮಾಡಿ ಅಡಗಿಸೋದಕ್ಕೆ ಸಹಾಯ ಮಾಡುತ್ತೆ. ಫೌಂಡೇಶನ್ ಲಿಕ್ವಿಡ್ ಕ್ರೀಮ್ ಫಾರ್ಮ್ ನಲ್ಲಿ ಇರುತ್ತೆ ಅಥವಾ ಪೌಡರ್ ಫಾರ್ಮ್ ನಲ್ಲಿ. ಇದನ್ನು ಮುಖಕ್ಕೆ ಮತ್ತು ಕುತ್ತಿಗೆಗೆ ಹಚ್ಚಲಾಗುತ್ತೆ. ಈವನ್ ಮತ್ತು ಯೂನಿಫಾರ್ಮ್ ಕಾಂಪ್ಲೆಕ್ಷನ್ ಗಾಗಿ. ಫ್ಲಾಸ್ ಅನ್ನು ಮುಚ್ಚಿಡೋಕೆ, ಒಮ್ಮೊಮ್ಮೆ ನ್ಯಾಚುರಲ್ ಸ್ಕಿನ್ ಟೋನ್ ಅನ್ನು ಚೇಂಜ್ ಮಾಡೋದಕ್ಕೆ ಬಳಸಲಾಗುತ್ತೆ. ಕೆಲವು ಫೌಂಡೇಶನ್ ಅನ್ನು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಆಸ್ಟ್ರೆಂಜೆಂಟ್ ಮತ್ತು ಬೇಸ್ ಲೇಯರ್ ಗಾಗಿ ಬಳಸಲಾಗುತ್ತೆ. ಟ್ರಾನ್ಸ್ಲೂಸೆಂಟ್ ಪೌಡರ್ ಅನ್ನು ಬಳಸಲಾಗುತ್ತೆ ಮೇಕಪ್ ಸೆಟ್ ಮಾಡಲು ಮತ್ತು ಲುಕ್ಗೆ ಫಿನಿಶಿಂಗ್ ಟಚ್ ಕೊಡಲು. ಈ ಕಲರ್ಲೆಸ್ ಪೌಡರ್ ಅನ್ನು ಕವರೇಜ್ ಸ್ಕಿನ್ಗೆ ಬಳಸಲಾಗುವುದಿಲ್ಲ. ಈ ಟ್ರಾನ್ಸ್ಲೂಷನ್ ಪೌಡರ್ ಬೆಟರ್ ಆಗಿದೆ ಅನ್ಈವನ್ ಸ್ಕಿನ್ ಸ್ಟ್ರಕ್ಚರ್ಗಾಗಿ. ಹೀಗೆ ಸ್ಕಾರಿಂಗ್, ಕಾಣುವಂತಹ ಪೋರ್ಸ್, ಬಂಪಿನೆಸ್ ಅಥವಾ ರಫ್ನೆಸ್ಗಾಗಿ. ಶಿಮಾ ಪೌಡರ್ ಅನ್ನು ಬಳಸಲಾಗುತ್ತೆ ಹೈಲೈಟ್ ಮತ್ತು ಮುಖವನ್ನು ಹೊಳೆಯುವಂತೆ ಮಾಡಲು. ಬ್ಲಷರ್ ಅನ್ನು ಬಳಸಲಾಗುತ್ತೆ ಗುಲಾಬಿ ಬಣ್ಣದ ಕೆನ್ನೆಗಳಿಗಾಗಿ. 2-ವೇ ಜೆಲ್ ಇದು ಗ್ಲಿಟರ್ ಐಲೈನರ್ ಹಾಕೋದಕ್ಕೆ ಬೆಟರ್ ಆಗಿದೆ. ಅಂದ್ರೆ ಗ್ಲಿಟರ್ ಎಫೆಕ್ಟ್ ಐಲಿಟ್ ನಲ್ಲಿ ಮತ್ತು ಇನ್ನರ್ ಕಾರ್ನರ್ ನಲ್ಲಿ. ಇದನ್ನು ಮುಖಕ್ಕೂ ಕೂಡ ಬಳಸಲಾಗುತ್ತೆ. ಐ ಶ್ಯಾಡೋ ಇದೊಂದು ಕಾಸ್ಮೆಟಿಕ್ ಆಗಿದೆ. ಇದನ್ನು ಹಚ್ಚಲಾಗುತ್ತೆ ಕಣ್ಣುಗಳ ಮೇಲೆ. ಇದರಿಂದ ಕಣ್ಣುಗಳು ಹೊಳೆಯುವಂತೆ ಆಗುತ್ತವೆ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣುತ್ತವೆ ಮತ್ತು ಎಲ್ಲರೂ ಒಂದ್ಸಾರಿ ತಿರುಗಿ ನೋಡುತ್ತಾರೆ. ಕಲರ್ ಪಿಗ್ಮೆಂಟ್ ಹೈಲೈಟರ್ ಲೈಟ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ ಮತ್ತು ಸ್ಕಿನ್ ಅನ್ನು ಎನ್ಹಾನ್ಸ್ ಮಾಡುತ್ತೆ. ಲಿಫ್ಟ್ ಫ್ರಮ್ ವಿತ್ ಇನ್ ಲುಕ್ ಇದನ್ನು ಬೋನ್ ಸ್ಟ್ರಕ್ಚರ್ ಆಕ್ಸ್ಟೆನ್ಚುಯೇಟ್ ಮತ್ತು ಲಿಫ್ಟ್ ಮಾಡೋದಕ್ಕೆ ಬಳಸಲಾಗುತ್ತೆ. ಐಲೈನರ್ ಇದರಿಂದ ಐ ಲ್ಯಾಶಸ್ ದಟ್ಟವಾಗಿ ಕಾಣುತ್ತವೆ, ಕಣ್ಣುಗಳಿಗೆ ಅಟೆನ್ಷನ್ ಸಿಗುತ್ತೆ ಮತ್ತು ಐ ಶೇಪ್ ಅನ್ನು ಎನ್ಹಾನ್ಸ್ ಮತ್ತು ಚೇಂಜ್ ಮಾಡೋದಕ್ಕೆ ಬಳಸಲಾಗುತ್ತೆ. ಮಸ್ಕಾರಾ ಇದನ್ನು ಅಪ್ಪರ್ ಮತ್ತು ಲೋವರ್ ಐ ಲ್ಯಾಶಸ್ ನಲ್ಲಿ ಹಚ್ಚಲಾಗುತ್ತೆ. ಲಿಪ್ ಲೈನರ್ ಅನ್ನು ಔಟ್ ಲೈನ್ಗೆ ಮಾತ್ರವಲ್ಲದೆ ಬೇರೆದಕ್ಕೂ ಕೂಡ ಬಳಸಲಾಗುತ್ತೆ. ಯಾಕಂದ್ರೆ ಇದು ಅಲ್ಟ್ರಾ ಮ್ಯಾಟ್ ಆಗಿರುತ್ತೆ. ಒಮ್ಮೊಮ್ಮೆ ಮ್ಯಾಟ್ ಲಿಪ್ಸ್ಟಿಕ್ ಗಿಂತ ಉತ್ತಮವಾಗಿರುತ್ತೆ. ಇದನ್ನು ಪೂರ್ತಿ ಲಿಪ್ಸ್ಗೂ ಕೂಡ ಹಚ್ಚಬಹುದು. ಲಿಪ್ಸ್ಟಿಕ್ ಇದನ್ನು ಲಿಪ್ಸ್ಗೆ ಸ್ಟ್ರಕ್ಚರ್ ಮತ್ತು ಕಲರ್ ಗಾಗಿ ಬಳಸಲಾಗುತ್ತೆ. ಇದನ್ನು ಆಯಿಲ್ ಮತ್ತು ವ್ಯಾಕ್ಸ್ ನಿಂದ ಮಾಡಲಾಗಿದೆ. ಲಿಪ್ ಗ್ಲಾಸ್ ಇದನ್ನು ಬಳಸಲಾಗುತ್ತೆ ಲಿಪ್ಸ್ಗೆ ಕಲರ್ ಬೇಕಾದಾಗ, ಆದ್ರೆ ಸಾಲಿಡ್ ಲಿಪ್ ಕಲರ್ಗಾಗಿ ಅಲ್ಲ. ಇದು ಟ್ರಾಲಿ ಸೆಟ್ಟಿಂಗ್ ನ ಎಂಡ್ ಆಗಿದೆ. ಹಾಗಾದ್ರೆ ಮುಂದೆ ನೋಡೋಣ ಬನ್ನಿ ಕ್ಲೈಂಟ್ ಕನ್ಸಲ್ಟೇಷನ್ ಏನೆಂದು. ಕ್ಲೈಂಟ್ ಕನ್ಸಲ್ಟೇಷನ್ ಒಂದು ಪ್ರೋಸೆಸ್ ಆಗಿದೆ. ಇಲ್ಲಿ ನೀವು ಕ್ಲೈಂಟ್ ಅನ್ನು ಭೇಟಿ ಮಾಡ್ತೀರಿ. ಅವರಿಗೆ ಸ್ಪೆಷಲ್ ಒಕೇಶನ್ ಮತ್ತು ಈವೆಂಟ್ ಗಾಗಿ ಒಳ್ಳೆ ಲುಕ್ ಬೇಕಾಗಿರುತ್ತೆ. ಇದರ ಪರ್ಪಸ್ ಆಗಿರುತ್ತೆ ಕ್ಲೈಂಟ್ ಗಾಗಿ ಪರ್ಫೆಕ್ಟ್ ಲುಕ್ ಹುಡುಕ್ಬೇಕು. ಇದರಿಂದ ಕ್ಲೈಂಟ್ ಗೆ ಸ್ಯಾಟಿಸ್ಫ್ಯಾಕ್ಷನ್, ಬ್ಯೂಟಿಫುಲ್ ಕೂಡ ಕಾಣಬೇಕು.
ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರಯಲ್ ಮತ್ತು ಎರರ್ನಿಂದ ಕ್ಲೈಂಟ್ಗೆ ಪರ್ಫೆಕ್ಟ್ ಲುಕ್ ಕೊಡಬಹುದು. ಬನ್ನಿ ನೋಡೋಣ ಕೆಲವು ಸಜೆಷನ್ಸ್ ಕ್ಲೈಂಟ್ ಕನ್ಸಲ್ಟೇಷನ್ಗಾಗಿ. 1. ಕ್ಲೈಂಟ್ಸ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ಅವರ ರಿಕ್ವೈರ್ಮೆಂಟ್ ಬಗ್ಗೆ ತಿಳಿಯಿರಿ. ಇಂತಹ ಪ್ರಶ್ನೆ ಕೇಳಿ: ಅವರು ಯಾವ ಈವೆಂಟ್ ಅಟೆಂಡ್ ಮಾಡೋರಿದ್ದಾರೆಂದು, ಅವರಿಗೆ ಯಾವ ಲುಕ್ ಬೇಕೆಂದು, ಈವೆಂಟ್ನಲ್ಲಿ ಯಾವ ತರಹದ ಡ್ರೆಸ್ ಅವರು ಹಾಕೊಳ್ಳೋರಿದ್ದಾರೆಂದು, ಯಾವ ರೀತಿ ಫೋಟೋಶೂಟ್ ಆಗುತ್ತೆಂದು. ಇನ್ನೂ ಕೆಲವು ಪ್ರಶ್ನೆ ಕೇಳಿ: ನಿಮ್ಮ ಕ್ಲೈಂಟ್ಗೆ ಮ್ಯಾಗಝೈನ್ನಿಂದ ಇನ್ಸ್ಪಿರೇಷನ್ ಫೋಟೋಸ್ ಅನ್ನು ಕನ್ಸಲ್ಟೇಷನ್ನ ದಿನ ತರೋದಕ್ಕೆ ಹೇಳಿ. ಕನ್ಸಲ್ಟೇಷನ್ ಅನ್ನು ಈವೆಂಟ್ನ ಕೆಲವು ವಾರಗಳ ಮುಂಚೆಯೇ ಪ್ಲಾನ್ ಮಾಡಿ. ನೀವು ಯಾವಾಗ್ಲೂ ಗಮನದಲ್ಲಿಟ್ಕೊಳ್ಬೇಕು, ನಿಮ್ಮ ಕ್ಲೈಂಟ್ನೊಂದಿಗೆ ಚೆನ್ನಾಗಿ ಮಾತಾಡಬೇಕು. ಆಗ ಕ್ಲೈಂಟ್ ಹಾನೆಸ್ಟ್ಲಿ ನಿಮ್ಮೊಂದಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಆಗ ಇಬ್ಬರ ಫೀಲಿಂಗ್ಸ್ಗೂ ಹರ್ಟ್ ಆಗೋದಿಲ್ಲ. ಕ್ಲೈಂಟ್ಗೆ ತಮ್ಮ ಲುಕ್ ಅರ್ಥವಾಗದಿದ್ರೆ ನೀವು ಬೇರೆ ಬೇರೆ ಲುಕ್ ಅನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತು ನಿಮ್ಮ ಕ್ಲೈಂಟ್ನ ರಿಯಾಕ್ಷನ್ ಅನ್ನು ಖಂಡಿತ ತಿಳ್ಕೊಳ್ಳಿ. ಇದು ನಿಮ್ಮ ಮೇಲಿದೆ. ಕ್ಲೈಂಟ್ಗೆ ಖುಷಿ ಆಗುವಂತಹ ಲುಕ್ ಅನ್ನು ನೀವು ಅವರಿಗೆ ಕೊಡಬೇಕಾಗತ್ತೆ. ಸೆಷನ್ನ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕ್ಲೈಂಟ್ ಕಂಫರ್ಟಬಲ್ ಆಗಿದ್ದಾರೆ ಮತ್ತು ತಮ್ಮ ಹೊಸ ಲುಕ್ ಆಗಿ ಎಕ್ಸೈಟೆಡ್ ಆಗಿದ್ದಾರೆಂದು. ಬೇರೆ ಬೇರೆ ಲುಕ್ಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತು ಟ್ರೈ ಮಾಡಿ, ಯಾಕಂದ್ರೆ ಕ್ಲೈಂಟ್ಗೆ ನಿಮ್ಮ ಪ್ರೊಸೆಸ್ ಅರ್ಥವಾಗಬೇಕು. ಈವೆಂಟ್ ಡೇಟ್ ಅನ್ನು ಗಮನದಲ್ಲಿಟ್ಕೊಳ್ಳಿ. ಇದರಿಂದ ಈವೆಂಟ್ನ ದಿನ ನಿಮಗೆ ತುಂಬಾ ಸಮಯ ಸಿಗುತ್ತೆ. ನಿಮ್ಮ ಫೀಸ್ ಅನ್ನು ಮೊದಲೇ ಸರಿಯಾಗಿ ಹೇಳ್ಬಿಡಿ, ಯಾಕಂದ್ರೆ ಆಮೇಲೆ ತೊಂದರೆ ಆಗಬಾರ್ದು. ಜೊತೆಗೆ ನಿಮ್ಮ ಟ್ರಾವೆಲಿಂಗ್ ಖರ್ಚನ್ನು ಖಂಡಿತ ಆಡ್ ಮಾಡಿ. ಕ್ಲೈಂಟ್ಗಾಗಿ ಹೊಸ ಐಡಿಯಾಸ್ ಮತ್ತು ರೆಕಮೆಂಡೇಶನ್ಗಾಗಿ ತಯಾರಾಗಿರಿ. ಕ್ಲೈಂಟ್ನ ರೆಕಮೆಂಡೇಶನ್ ಮತ್ತು ಅವರಿಗೆ ಬೇಕಾಗಿರುವ ಹಾಗೆ ನಿಮ್ಮ ಸ್ಕಿಲ್ ಅನ್ನು ಬಳಸಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿ, ಯಾಕಂದ್ರೆ ನಿಮ್ಮ ಗೋಲ್ ಕ್ಲೈಂಟ್ ಅನ್ನು ಸಂತೋಷಪಡಿಸೋದು. ಹಾಗಾಗಿ ಹೊಸ ಲುಕ್ ಮತ್ತು ಡಿಫರೆಂಟ್ ಟೆಕ್ನಿಕ್ ಅನ್ನು ಬಳಸಿ ನಿಮ್ಮ ಕ್ಲೈಂಟ್ಗಾಗಿ. ಕನ್ಸಲ್ಟೇಷನ್ಗಿಂತ ಮೊದಲು ಎಲ್ಲವನ್ನೂ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಕ್ಲೈಂಟ್ಗೆ ಮೇಕಪ್ ಪ್ರೊಸೆಸ್ಗಿಂತ ಮೊದಲು ಜನರಲ್ ಐಡಿಯಾವನ್ನು ಕೊಡಿ. ಕ್ಲೈಂಟ್ಗೆ ಕೆಲವೊಂದು ಆಪ್ಷನ್ ಕೊಡಿ. ಕ್ಲೈಂಟ್ ಕನ್ಸಲ್ಟೇಷನ್ ತಮ್ಮ ಸಲೂನ್ನಲ್ಲಿ ಅಥವಾ ಅವರ ಮನೆಯಲ್ಲೂ ಕೂಡ ಮಾಡಬಹುದೆಂದು. ಕೆಲವು ಕ್ಲೈಂಟ್ಗೆ ಹೆಚ್ಚು ಮೇಕಪ್ ಮತ್ತು ಡಿಫರೆಂಟ್ ಆಗಿ ಕಾಣೋದು ಇಷ್ಟ ಇರಲ್ಲ. ಇದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಕ್ಲೈಂಟ್ ಅನ್ನು ಮೊದಲೇ ಅರ್ಥ ಮಾಡ್ಕೋಬೇಕು. ಸೆಷನ್ಗಿಂತ ಮೊದಲು ನಿಮಗೆ ಮತ್ತು ಕ್ಲೈಂಟ್ಗೆ ಇಬ್ಬರಿಗೂ ಫೈನಲ್ ಲುಕ್ ಇಷ್ಟ ಆಗಬೇಕು. ನಿಮಗೆ ನಿಮ್ಮ ಎಬಿಲಿಟಿಯಲ್ಲಿ ಪೂರ್ತಿ ಕಾನ್ಫಿಡೆನ್ಸ್ ಆಗಿರಬೇಕು. ನೀವು ಆ ಲುಕ್ ಅನ್ನು ಈವೆಂಟ್ನ ದಿನ ರೀಕ್ರಿಯೇಟ್ ಮಾಡಬೇಕು. ಟ್ರಾಲಿ ಸೆಟ್ಟಿಂಗ್ ಆಗಿ ಯಾವ ವಸ್ತುಗಳು ಅಗತ್ಯ ಇದೆ ಎಂದು ನಿಮಗೆ ಅರ್ಥವಾಗಿದೆ ಎಂದು ನಂಬಿದ್ದೀನಿ. ಕ್ಲೈಂಟ್ ಕನ್ಸಲ್ಟೇಷನ್ ಮತ್ತು ಕ್ಲೈಂಟ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದೆಂದು ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋಸ್ ದೊಂದಿಗೆ. ಅಲ್ಲಿಯವರೆಗೆ ಥ್ಯಾಂಕ್ ಯು ಮತ್ತು ಗುಡ್ ಬೈ.